ನಮಸ್ಕಾರ ಎಲ್ರಿಗೂ. ನಾವು KA ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಜೂನಿಯರ್ ಅಸಿಸ್ಟೆಂಟ್ ಪೇಪರು JA ಅಂತ ಕರಿತೀವಿ. ಇದು 2/2/2023 ನಡೆದಂಥ ಇದು ಪಾರ್ಟ್ 3 ಆಗಿರುತ್ತೆ. ನೀವು ಬೇರೆ ವಿಡಿಯೋನ ನೋಡಲಿಲ್ಲ ಅಂದರೆ ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಉಳಿದ 2 ಭಾಗ ಸಿಗುತ್ತೆ. ಈ ಭಾಗದಲ್ಲಿ ಉಳಿದ 25 ಕ್ವಶನ್ನ ನೋಡೋಣ. ನೆಕ್ಸ್ಟ್ 51st ಕ್ವಶನ್ನ ಬರೋಣ. ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ? ಲಾಂಗೆಸ್ಟ್ ರಿವರ್ ಅಂತ ಕೇಳ್ತಾ ಇದ್ದಾರೆ. ಈ ಆಪ್ಷನ್ಗಳಲ್ಲಿ ಯಾವ್ದು ಲಾಂಗೆಸ್ಟು ಅಂತ, ನೀವು ಭಾರತದ ಅಂದರೆ ಗಂಗಾ ಬರುತ್ತೆ. ಈ ಆಪ್ಷನ್ಗಳಲ್ಲಿ ಲಾಂಗೆಸ್ಟ್ ಯಾವುದು ಅಂದರೆ ಗೋದಾವರಿ. ನೆಕ್ಸ್ಟು 52nd ಕ್ವಶನ್, ದ ಲಾರ್ಜೆಸ್ಟ್ ಮೈಕಾ ಪ್ರೊಡಕ್ಷನ್ ಸ್ಟೇಟ್ ಇನ್ ಇಂಡಿಯಾ? ಇದಕ್ಕೆ ಆನ್ಸರ್ ಬಂದು ಮಧ್ಯಪ್ರದೇಶ ಆಗಿರುತ್ತೆ. ಮೈಕಾ ಅತಿ ಹೆಚ್ಚು ಮಧ್ಯಪ್ರದೇಶಲ್ಲಿ ಬೆಳೀತಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಲಾರ್ಜೆಸ್ಟ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಇಂಡಿಯಾ? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಆಗಿರುತ್ತೆ, ಥರ್ಮಲ್ ಪವರ್. ನೆಕ್ಸ್ಟ್ 54th ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಈಸ್ ದಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ? ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ, ಕರ್ನಾಟಕ. ಕರ್ನಾಟಕದಲ್ಲಿ ಹೈಯೆಸ್ಟ್ ಎಲ್ಲಿ ಅಂದರೆ ಚಿಕ್ಕಮಗಳೂರಲ್ಲಿ, ಸೆಕೆಂಡ್ ಬಂದು ಕೊಡಗು ಬರುತ್ತೆ. ನೆಕ್ಸ್ಟ್ 55th ಕ್ವಶನ್, ಗೋಲ್ಡನ್ ಫೈಬರ್ ರೆಫರ್ಸ್ ಟು ವಿಚ್ ಆಫ್ ದಿ ಫಾಲೋಯಿಂಗ್? ಗೋಲ್ಡನ್ ಫೈಬರ್ ಅಂದರೆ ಅದು ಜೂಟ್ಗೆ ಅನ್ವಯಿಸುತ್ತೆ. 56th ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ 2 ಪ್ರೋಗ್ರಾಮ್ಸ್ ಆರ್ ಮರ್ಜ್ ವಿತ್ ಮನ್ರೇಗಾ? 2 ಯೋಜನೆಗಳನ್ನು ಯಾವ್ದಾವ್ದನ್ನ ಮರ್ಜ್ ಮಾಡಿ ಮನ್ರೇಗಾ ಅಡಿ ತಂದಿದ್ದಾರೆ? ಅದಕ್ಕೆ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಇದಕ್ಕೆ SGRY ಮತ್ತು NFFWP ಅಂತ ಹೇಳ್ತಾರೆ. ನೀವು ಈ ಡಿಸ್ಕ್ರಿಪ್ಷನ್ನ ಗೂಗಲಲ್ಲಿ ಸರ್ಚ್ ಮಾಡಿ ತಿಳ್ಕೊಳ್ಳೋದ್ರಿಂದ ಇನ್ನೊಂದು ನೆನಪಾಗುತ್ತೆ ನಿಮಗೆ. ಬೇರೆ ಎಕ್ಸಾಮಲ್ಲಿ ಈ ಕ್ವಶನ್ ಇಲ್ಲ ಬೇರೆ ಕ್ವಶನ್ ಕೇಳಿದಾಗ ನಿಮಗೆ ಈ ಕ್ವಶನ್ದು ನಿಮಗೆ ನೆನಪಾಗುತ್ತೆ. ನೆಕ್ಸ್ಟು 57th ಕ್ವಶನ್ಗೆ ಬರೋಣ. TRYSEM ಪ್ರೋಗ್ರಾಮ್ ಈಸ್ ಮೇಡ್ ಫಾರ್, ಏನಕ್ಕೆ ಈ ಪ್ರೋಗ್ರಾಮ್ ತಂದಿದ್ದಾರೆ ಅಂದರೆ ಎಂಪ್ಲಾಯ್ಮೆಂಟ್ ಟು ರೂರಲ್ ಯೂತ್ಸ್ಗೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೋಸ್ಕರ ಈ ಸ್ಕೀಮ್ನ ತಂದಿದ್ದಾರೆ. ನೆಕ್ಸ್ಟ್ 58th ಕ್ವಶನು, ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಎ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್? SHG ಅಂತ ಕರೀತಾರೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ SHG. ಇದನ್ನು ನೀವು ರೂರಲ್ ಭಾಗದಲ್ಲಿ, ಅರ್ಬನ್ ಭಾಗದಲ್ಲಿ ಎಲ್ಲ ನೋಡ್ತಿರ್ತೀವಿ. ಇದನ್ನು ಮಿನಿಮಮ್ ಎಷ್ಟು ಜನ ಇರ್ಬೋದು ಅಂತ ನಿರ್ದಿಷ್ಟವಾಗಿಲ್ಲ. ಹಾಗಾಗಿ ಇದಕ್ಕೆ 10ರಿಂದ 20 ಜನ ಇರ್ತಾರೆ ಅಂತ ಒಂದು ಇದಿದೆ. ನೆಕ್ಸ್ಟ್ 59th ಕ್ವಶನು, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ವಾಸ್ ಇಂಟ್ರಡ್ಯೂಸ್ಡ್ ಬೈ ವಿಚ್ ಆಫ್ ದಿ ಫಾಲೋಯಿಂಗ್? ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಡೆವಲಪ್ಮೆಂಟ್ ಇದು ನಬಾರ್ಡ್, ಇದರಲ್ಲಿ ನಬಾರ್ಡ್ ಮೂಲಕ ಈ ಫಂಡ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ 60th ಕ್ವಶನು, ದಿ ಮ್ಯಾಗಝೀನ್ ಪಂಚಾಯತ್ ದರ್ಪಣ್ ವಾಸ್ ಲಾಂಚ್ ಟು ಮಾನಿಟರ್ ದಿ ಪ್ರೋಗ್ರೆಸ್ ಆಫ್ ವಿಚ್ ಯೋಜನಾ? ಯಾವ ಯೋಜನೆಗೆ ಪಂಚಾಯತ್ ದರ್ಪಣ ಎಂಬ ಮ್ಯಾಗಝೀನನ್ನು ತರ್ತಾರೆ? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಆಗಿರುತ್ತೆ, ಸಂದರ್ ಆದರ್ಶ ಗ್ರಾಮ ಯೋಜನಾ ಆಗಿರುತ್ತೆ. SAGY ಅಂತಲೂ ಕರೀತಾರೆ. ನೆಕ್ಸ್ಟ್ 61st ಕ್ವಶನ್ನು, ಕ್ಲೌಸ್ ಯೂಸ್ ಆ್ಯಸ್ ಎ ಸ್ಪೀಶೀಸ್ ಆರ್ ಡಿರೈವ್ಡ್ ಫ್ರಮ್ ವಿಚ್ ಆಫ್ ದಿ ಫಾಲೋಯಿಂಗ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್? ಇದು ಫ್ಲವರಿಂಗ್ ಬರ್ಡ್ಸ್ ಆಗಿರುತ್ತೆ, ಕ್ಲೌಸ್. ನೆಕ್ಸ್ಟ್ 62nd ಕ್ವಶನ್ನು, ಫೈರಿಲಾ ಈಸ್ ಎ ಪೆಸ್ಟ್ ಆಫ್ ವಿಚ್ ಕ್ರಾಪ್? ಯಾವ ಬೆಳೆಗೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ದಾರೆ? ಇದಕ್ಕೆ ಉತ್ತರ ಬಂದ್ಬಿಟ್ಟು ಶುಗರ್ ಕೇನ್, ಫೈರಿಲಾ. ನೆಕ್ಸ್ಟ್ 63rd ಕ್ವಶನ್ನು, ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಇನ್ಸ್ಟಿಟ್ಯೂಟ್ ಈಸ್ ಲೊಕೇಟೆಡ್ ಅಟ್? ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಇನ್ಸ್ಟಿಟ್ಯೂಟು ಎಲ್ಲಿದೆ ಅಂತ ಕೇಳ್ತಿದ್ದಾರೆ? ಇದಕ್ಕೆ ಉತ್ತರ ಬಂದ್ಬಿಟ್ಟು ಡೆಹ್ರಾಡೂನ್ ಆಗಿರುತ್ತೆ. ಭಾರತದ ಬೆಂಗಳೂರಲ್ಲಿ ಇಸ್ರೋ ಇದೆ. ಓಕೆನಾ. ನೆಕ್ಸ್ಟ್ 64th ಕ್ವಶನು, ದ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಲೊಕೇಟೆಡ್ ಇನ್ ಉತ್ತರ ಪ್ರದೇಶ್ ಯಾವುದು ಅಂತ ಕೇಳಿದ್ರೆ? ಉತ್ತರ ಪ್ರದೇಶದಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇರೋದು ಯಾವುದು? ಉತ್ತರ ಪ್ರದೇಶದಲ್ಲಿರೋದು ನರೋರಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಉತ್ತರ ಪ್ರದೇಶದಲ್ಲಿದೆ. ರಾಜಸ್ಥಾನಲ್ಲಿ ಯಾವುದಿದೆ? ರಾವತ್ ಭಟ್ಟ ಇದೆ. ಕರ್ನಾಟಕದಲ್ಲಿ ಕೈಗಾ ಇದೆ. ನೆಕ್ಸ್ಟು ಕಕ್ರಾಪಾರ ಎಲ್ಲಿದೆ ಅಂತ ಅಂದರೆ ಇದು ಗುಜರಾತಲ್ಲಿ ಕಕ್ರಾಪಾರ ಇದೆ. ತಾರಾಪುರ ಎಲ್ಲಿದೆ ಅಂದರೆ ಮಹಾರಾಷ್ಟ್ರದಲ್ಲಿ ತಾರಾಪುರ ಬರುತ್ತೆ. ನೆಕ್ಸ್ಟು 65th ಕ್ವಶನ್ ನೋಡೋಣ. ಹೂ ಈಸ್ ನೋನ್ ಆ್ಯಸ್ ದಿ ಫಾದರ್ ಆಫ್ ಇಂಡಿಯನ್ ಮಿಸೈಲ್ ಟೆಕ್ನಾಲಜಿ? ಇದು ಎಲ್ಲರಿಗೂ ಗೊತ್ತಿರಲೇಬೇಕಾದಂಥ ಕ್ವಶನ್ನು. ಫಾದರ್ ಆಫ್ ಇಂಡಿಯನ್ ಮಿಸೈಲ್ ಟೆಕ್ನಾಲಜಿಗೆ APJ ಅಬ್ದುಲ್ ಕಲಾಂ ಅವರು ಫಾದರ್ ಆಫ್ ಇಂಡಿಯನ್ ಮಿಸೈಲ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ನೆಕ್ಸ್ಟ್ 66th ಕ್ವಶನ್ನು, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕಾಲ್ಡ್ ಆ್ಯಸ್ ಎ ಲಂಗ್ಸ್ ಆಫ್ ದಿ ವರ್ಲ್ಡ್? ಲಂಗ್ಸ್ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ. ಯಾವ ಭಾಗವನ್ನು ಲಂಗ್ಸ್ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ? ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ, ಈಕ್ವೆಟೋರಿಯಲ್ ಎವರ್ಗ್ರೀನ್ ಫಾರೆಸ್ಟ್. ಇದು ಈಕ್ವೇಟರ್ನ ಮೇಲ್ಗಡೆ 10 ಡಿಗ್ರಿ, ಕೆಳಗಡೆ 10 ಡಿಗ್ರಿ ಮಧ್ಯ ಬರುತ್ತೆ. ಅದು ಇಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ. ಹಾಗಾಗಿ ಇಲ್ಲಿ ಅತಿ ಹೆಚ್ಚು ಫಾರೆಸ್ಟ್ ಇರೋಂಥ ಜಾಗ ಆಗಿರುತ್ತೆ, ಈಕ್ವೆಟೋರಿಯಲ್ ಎವರ್ಗ್ರೀನ್ ಫಾರೆಸ್ಟ್. ಇದು ಇಲ್ಲಿ ಅತಿ ಹೆಚ್ಚು ಕಾಡಿರೋದ್ರಿಂದ ಇಲ್ಲಿ ಅತಿ ಹೆಚ್ಚು ಆಕ್ಸಿಜನ್ನ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ಇದನ್ನು ಲಂಗ್ಸ್ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ.
ನೆಕ್ಸ್ಟ್ 67th ಕ್ವಶನು, ವಿಚ್ ಆಫ್ ದಿ ಮೋಸ್ಟ್ ಎಕನಾಮಿಕಲ್, ಕಮರ್ಷಿಯಲ್, ಕನ್ಸರ್ವೇಷನಲ್ ಆ್ಯಂಡ್ ದಿ ಇನ್ಹೆರಿಟೇಬಲ್ ಸೋರ್ಸ್ ಆಫ್ ದಿ ಎನರ್ಜಿ? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ಹೈಡ್ರೋ ಪವರ್. ನೆಕ್ಸ್ಟ್ 68th ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಅಟ್ಮಾಸ್ಫಿರಿಕ್ ಲೇಯರ್ ಹ್ಯಾಸ್ ಮೋಸ್ಟ್ ಆಫ್ ದಿ ಕ್ಲೌಡ್ಸ್? ಕ್ಲೌಡ್ಸು ಅತಿ ಹೆಚ್ಚು ಎಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಟ್ರೋಪೋಸ್ಫಿಯರಲ್ಲಿ ಕ್ಲೌಡ್ಸು ಅತಿ ಹೆಚ್ಚು ಕಾಣ್ಬೋದು. ವಿಚ್ ಆಫ್ ದಿ ಫಾಲೋಯಿಂಗ್, ನೆಕ್ಸ್ಟ್ 69th ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಆರ್ಡರ್ ಆಫ್ ದೇರ್ ಶೇರ್ಸ್ ಇನ್ ದಿ ಪವರ್ ಸೋರ್ಸ್ ಆಫ್ ಇಂಡಿಯಾ? ಇದಕ್ಕೆ ಆಪ್ಷನ್ನು ಸ್ವಲ್ಪ ಗೊಂದಲ ಇರೋದ್ರಿಂದ ಅವರು ಗ್ರೇಸ್ ಕೊಟ್ಟಿದ್ದಾರೆ. ನೀವು ಪವರ್ ಸೆಕ್ಟರು ಯಾವ್ದು ಅತಿ ಹೆಚ್ಚು ಥರ್ಮಲ್ ಕೊಡುತ್ತಾ, ನ್ಯೂಕ್ಲಿಯರ್ ಕೊಡುತ್ತಾ, ಹೈಡ್ರೋ ಪವರ್ ಕೊಡುತ್ತಾ ಅನ್ನೋದನ್ನ ನೀವು ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದೆ ಬಂದರೆ 70th ಕ್ವಶನು, ವಿಚ್ ಆಫ್ ದಿ ಫಾಲೋಯಿಂಗ್ ಮೂಮೆಂಟ್ ಏಮ್ ಟು ಸೇವ್ ರಿಸರ್ವ್ ಫಾರೆಸ್ಟ್ ಫ್ರಮ್ ಬೀಯಿಂಗ್ ಫ್ಲಡೆಡ್ ಬೈ ದಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇನ್ ಪಲ್ಕಾಡ್? ಯಾವುದು? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಆಗಿರುತ್ತೆ, ಸೈಲೆಂಟ್ ವ್ಯಾಲಿ ಮೂಮೆಂಟ್. ಓಕೆನಾ? 70th ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟು 71st ಕ್ವಶನ್ನು, ದ ಫೇಮಸ್ ಸನ್ ಟೆಂಪಲ್ ಅಟ್ ಕೊನಾರ್ಕ್ ವಾಸ್ ಬಿಲ್ಟ್ ಬೈ? ಕೊನಾರ್ಕ್ನ ಸನ್ ಟೆಂಪಲ್ನ ಕಟ್ಟಿದಂಥ ರಾಜ ಯಾರು ಅಂದರೆ ನರಸಿಂಹ ಒನ್. ನೆಕ್ಸ್ಟ್ 72nd ಕ್ವಶನ್ನು, ದ ಡಾರ್ಕ್ ಕಾಂಟಿನೆಂಟ್ ಅಂತ ಯಾವ ಕಾಂಟಿನೆಂಟ್ಗೆ ಕರೀತಾರೆ ಅಂದರೆ ಅದು ಆಫ್ರಿಕಾ. ಆಪ್ಷನ್ ಎ ಆಫ್ರಿಕಾ ಆಗಿರುತ್ತೆ. ನೆಕ್ಸ್ಟ್ 73rd ಕ್ವಶನು, ಅಮಂಗ್ ದ ಗಿವನ್ ನ್ಯೂಟ್ರಿಯೆಂಟ್ಸ್ ಮಿಲ್ಕ್ ಈಸ್ ಎ ಪುವರ್ ಸೋರ್ಸ್ ಆಫ್? ಆಪ್ಷನ್ ಡಿ ವಿಟಮಿನ್ ಸಿ. ಮಿಲ್ಕು ಪುವರ್ ಸೋರ್ಸ್ ಆಫ್ ವಿಟಮಿನ್ ಸಿ ಆಗಿರುತ್ತೆ. ವಿಟಮಿನಲ್ಲಿ ಮಿಲ್ಕಲ್ಲಿ ಜಾಸ್ತಿ ಕ್ಯಾಲ್ಶಿಯಮ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ. ಇದಕ್ಕೆ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ, ಪುವರ್ ಸೋರ್ಸ್ ಆಫ್ ದಿ ನ್ಯೂಟ್ರಿಷನ್. ನೆಕ್ಸ್ಟು 74th ಕ್ವಶನು, ವಿಚ್ ಆಫ್ ದಿ ಫಾಲೋಯಿಂಗ್ ಸಿಟಿ ಈಸ್ ದಿ ಕ್ಯಾಪಿಟಲ್ ಆಫ್ ಜಪಾನ್? ಜಪಾನ್ ಕ್ಯಾಪಿಟಲ್ ಯಾವುದು ಅಂದರೆ ಟೋಕಿಯೋ. ನೆಕ್ಸ್ಟು 75th ಕ್ವಶನು, ದಿ ಕ್ಯಾಪಿಟಲ್ ಆಫ್ ಗುಜರಾತ್ ಅಟ್ ಪ್ರೆಸೆಂಟ್ ಗುಜರಾತ್ನ ಕ್ಯಾಪಿಟಲ್ ಯಾವುದು ಅಂದರೆ ಗಾಂಧಿನಗರ ಆಗಿರುತ್ತೆ. ಗಾಂಧಿನಗರ ಪ್ರೆಸೆಂಟ್ ಕ್ಯಾಪಿಟಲ್ ಆಗಿರುತ್ತೆ. ಇದು ಈ ಭಾಗದಲ್ಲಿ ನೋಡಿದ್ದೀವಿ. ಉಳಿದ ಲಾಸ್ಟ್ ಪಾರ್ಟು ನೆಕ್ಸ್ಟ್ ಬರುತ್ತೆ. 25 ಕ್ವಶನ್ಗೆ ನಾವು ಮುಗಿಸ್ಕೊಳ್ಳೋಣ. ಅಲ್ಲಿಗೆ ಈ ಪೇಪರು ಎಂಡ್ ಆಗುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಕ್ವಶನ್ ಪೇಪರ್ನ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ನೋಡಿ, ಎಲ್ಲರೂ ಕ್ವಶನ್ ಪೇಪರ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈಗ ನಾನು ಕ್ವಶನ್ ಪೇಪರ್ ನೋಡ್ತಾ ಇದ್ದೀನಿ. ಆ ಮೂಲಕ ನಿಮಗೆ ಒಂದೊಂದಾಗಿ ಗೊತ್ತಾಗ್ತಾ ಇರುತ್ತೆ. ಬಿಗಿನರ್ಸ್ಗೆ ಈ ಕ್ವಶನ್ ಪೇಪರ್ಗಳು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.